Hey, hello my lovely viewers, welcome back to my channel. I hope you all are fine and safe. So if you're new to this video, please don't forget to like, share and subscribe to my channel and click on the bell icon. Then why so late? Come on, let's move on to the video. ಇವತ್ತಿನ ವಿಡಿಯೋದಲ್ಲಿ ನಾವೇನು ತೋರಿಸ್ತಾ ಇದೀವಿ ಅಂದ್ರೆ ನಾವು ಒಂದು ಟ್ರಿಪ್ ಹೋಗ್ತಾ ಇದೀವಿ. ದಿಸ್ ಇಸ್ ಅ ಸರ್ಪ್ರೈಸ್ ಪ್ಲಾನ್ ಟ್ರಿಪ್ ಆಕ್ಚುಲಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ ಎಲ್ಲದೂ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನಿಸುತ್ತೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಲೆಟ್ ಅಸ್ ಪ್ಯಾಕ್ ಆ್ಯಂಡ್ ಲೆಟ್ ಅಸ್ ಗೆಟ್ ರೆಡಿ ಟು ಗೋ. ಸಂಜೆ ಹೋಗಬೇಕು, 6 o'clockಗೆ ನಮಗೆ ಬಸ್ ಇರುತ್ತೆ. ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಿಂದ ಫ್ಲೈಟ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಪ್ಲಾನ್ ಮಾಡಿರೋದು ಈ ಥರ ಟ್ರಿಪ್ನ. ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಐ ಹೋಪ್ even you guys will like this video. So if you like this video, please don't forget to like, share and subscribe to my channel and click on the bell icon so that you will be the first person to view my upcoming videos. Then ತಡ ಮಾಡೋದು ಬೇಡ, ಬನ್ನಿ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಫೈನಲಿ ಬ್ಯಾಗ್ ನಂಬರ್ 1 ರೆಡಿ ಆಯಿತು. ಪ್ಯಾಕ್ ಆಗಿದೆ ಬ್ಯಾಗು. ಇನ್ನೊಂದು ಬ್ಯಾಗು ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನು ಹಾಕಿರೋ ಡ್ರೆಸ್ಗಳನ್ನು ಇಟ್ಟಿದ್ದೀನಿ. ಅದು ಹೋಗ್ತಾ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹೋಗಬೇಕು. ಆಲ್ಮೋಸ್ಟ್ ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಈಗ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಕೆಲಸ ಇದೆ. 2 to 4 o'clock ನನ್ನ ಕೆಲಸ ಮುಗಿಸಿ ನಾವು 5:30 ಹಂಗೆ ಹೊರಡಬೇಕು. ಅವಾಗ ರೆಡಿ ಆಗಿಬಿಟ್ಟು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಈಗ ನಾನು ರೆಡಿ ಆಗಿದ್ದೀನಿ. ಬ್ಯಾಗು ರೆಡಿ ಆಗಿದೆ, ಪ್ಯಾಕ್ ಆಗಿದೆ, ಎಲ್ಲ ರೆಡಿ ಆಗಿದೆ. ನಮಗೆ ಈಗ 5:30ಗೆ ಬಸ್ ಇರೋದು. ಸೊ ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ನಾನಂತೂ ರೆಡಿ ಆಗಿದ್ದೀನಿ. ನಾನು ಹೇಳಿದ್ದೆ ರೆಡಿ ಆಗಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಅಂತ. ಬನ್ನಿ ಇವಾಗ ಹೋಗೋಣ. ಫಸ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಈಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ನನಗೆ ಆ್ಯಕ್ಚುಲಿ ಬಸ್ಸಲ್ಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ, ತುಂಬ ಟಯರ್ಡ್ ಆಗುತ್ತೆ. ಅದಕ್ಕೋಸ್ಕರ ಅದು ನನಗೆ ತೋರ್ಸೋಕ್ಕಾಗಲಿಲ್ಲ. ಇನ್ನು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಮುಂದಕ್ಕೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮಮ್ಮಿ ನಾನು ಏರ್ಪೋರ್ಟಿಗೆ ಕರ್ಕೊಂಡು ಬರಬೇಕು ಅನ್ನೋದೊಂದು ಕನಸಿತ್ತು. ಬಟ್ ಅದು ಇವತ್ತು ನನಸಾಯಿತು ಅಂತ ಖುಷಿ ಆಗ್ತಾ ಇದೆ. ಮಮ್ಮಿನೂ ತುಂಬ ಹ್ಯಾಪಿಯಾಗಿದ್ದಾರೆ. ಇದು ಅವ್ರ ಹತ್ರ ಕೇಳೋಣ ಏನು ಅನಿಸ್ತಾ ಇದೆ ಅಂತ. ಹ್ಯಾಪಿನಾ? ಹ್ಯಾಪಿ. ಖುಷಿ ಆಗ್ತಿದೆಯಾ? ಖುಷಿ ಆಗ್ತಿದೆ. ಸೊ ಇವಾಗ ನಮಗೆ ಫ್ಲೈಟ್ ಇರೋದು 4 o'clockಗೆ. ಈಗ ಟೈಮ್ ಎಷ್ಟಾಯಿತು? ಸೊ ಇವಾಗ ನಮಗೆ ಟೈಮ್ ಆಯಿತು, ನಮಗೆ ಹೊರಡಬೇಕು. ನಾನು ನಿಮಗೆ ಆಮೇಲೆ ಮತ್ತೆ ಸಿಗ್ತೀನಿ. ನಂದು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸಿಗ್ತೀನಿ. ನಾವು ಅಲ್ಲಿ ಕರಿತಾ ಇದ್ದಾರೆ ಚೆಕ್ಕಿನ್ ಆಗೋಕ್ಕೊಳಬೋದು. ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಇವಾಗ ಹೋಗ್ತಾ ಇದ್ದೀನಿ ನಾನು, ಮಮ್ಮಿ ಆ್ಯಕ್ಚುಲಿ ಇಬ್ಬರು ಹೋಗ್ತಾ ಇದ್ದೀವಿ. ಈಗ ನಾವು ಫ್ಲೈಟಲ್ಲಿ ಅದು ಕೂತ್ಕೊಂಡಿದ್ದೀವಿ.
ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಮ್ಮಿ ಇಬ್ಬರು ಕೂರ್ತಾ ಇರೋದು. ಈಗ ಟೇಕ್ ಆಫ್ ಆಗ್ತಿದೆ, ಈ ಥರ ಸ್ಲೋವಾಗಿ ಟೇಕ್ ಆಫ್ ಆಗುತ್ತೆ. ಒಳಗಡೆ ಎಲ್ಲ ಹೆಂಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ನಂದು ಮಮ್ಮಿದು ಸುಮ್ಮನೆ ನಾನು ನಿಮ್ಗೆ ಕ್ಯಾಪ್ಚರ್ ಮಾಡಿದ್ದು. ನಾವು ಹತ್ತಿದಾಗ ಆಲ್ಮೋಸ್ಟ್ 4:30 5 o'clock ಆಗಿತ್ತು. ಒಳಗಡೆ ಅಲ್ಲಿ ಸ್ಟಾಫ್ಸ್ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು, ನಮಗೆ ಪ್ರೊಟೆಕ್ಷನ್ ರಿಲೇಟೆಡ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಮೇಲ್ಗಡೆನೂ ಎಲ್ಲದು ವರ್ಕ್ ಆಗ್ತಾಯಿತ್ತು ಚೆನ್ನಾಗಿ, ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸ್ಲೋ ಆಗಿ ಟೇಕ್ ಆಫ್ ಆಗ್ತಾಯಿದೆ. ಸ್ಟಾರ್ಟಿಂಗ್ ಏನೂ ಅನಿಸಲ್ಲ ಒಂದು ಸ್ವಲ್ಪ ದೂರ ತನಕ, ಆಮೇಲೆ ಒಂದು ಫ್ಲೋಯಲ್ಲಿ ಮೇಲೆ ಹೋಗಬೇಕಾದ್ರೆ ಒಂದು ಚೂರು ಹಿಂಗೆ ಅಲ್ಲಾಡುತ್ತೆ ಅಷ್ಟೇ. ಅದಾದಮೇಲೆ ಚೆನ್ನಾಗಿರುತ್ತೆ. ಮತ್ತು ನಾವು ಲ್ಯಾಂಡ್ ಆಗಬೇಕಾದ್ರೆ ನನಗೆ ಸ್ವಲ್ಪ ಕಿವಿ ನೋವು ಬರ್ತಾಯಿತ್ತು. ಇದೇ ಥರ ಯಾರೆಲ್ಲ ಫೇಸ್ ಮಾಡಿದ್ದೀರಾ ಕಿವಿ ನೋವನ್ನ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದನ್ನು ನೋಡಿ ನನಗೂ ಖುಷಿ ಆಗುತ್ತೆ. ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ರಿಟರ್ನ್ ಬರ್ತಾ. ಆ್ಯಕ್ಚುಲಿ ಹತ್ತಬೇಕಾದ್ರೆ ಆಗಲಿಲ್ಲ, ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಕಿವಿ ನೋವು ಆಗ್ತಾಯಿತ್ತು. ಅದು ಮೋಸ್ಟ್ಲಿ ಬೆಳಗಿನ ಜಾವ ಆಗಿದ್ದರಿಂದ ಹಂಗೆ ಅನ್ನಿಸ್ತಿತ್ತು ಅನಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳಕರಿತಾ ಇದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಇದು ನಾನು ಕ್ಯಾಪ್ಚರ್ ಮಾಡಬೇಕಾದ್ರೆ 5 ಗಂಟೆ, ಈ ಥರ 5, 5:30, 6, 6:30, 7 ಗಂಟೆ ತನಕ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಆಕಾಶ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಒಳ್ಳೆ ಚೆನ್ನಾಗಿರೋ ವಿಂಡೋ ಸೀಟೇ ಸಿಕ್ಕಿತ್ತು ನಮಗೆ, ಹಾಗಾಗಿ ತುಂಬ ಖುಷಿ ಆಗ್ತಿತ್ತು ನೋಡಿ. ಅದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡಿ ಖುಷಿ ಆಗಲಿ ಅಂತ ತೆಗೆದಿದ್ದೀನಿ ನೋಡಿ. ಅದು ನೋಡೋಕ್ಕೆ ತುಂಬ ಚೆಂದ, ಎಷ್ಟು ಚೆನ್ನಾಗಿ ಬೆಳಕರಿತಾ ಇದೆ. ಆಕಾಶ ಅಂತೂ ಅಷ್ಟು ನೀಟಾಗಿ ಕಾಣ್ತಾ ಇದೆ. ನಾವಂತೂ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ವಿ. ಮುಂದಕ್ಕೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಈಗ ಇದು ಲ್ಯಾಂಡ್ ಆದಮೇಲಂತೂ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅದಾದಮೇಲೆ ನಾವು ಆ್ಯಕ್ಚುಲಿ ಇವಾಗ ಎಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಶಿರ್ಡಿಗೆ ಹೋಗ್ತಾಯಿದ್ದೀವಿ. ಬಟ್ ಶಿರ್ಡಿಲಿ ಫೋನ್ ತೊಗೊಂಡೋಗಂಗಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ಎಲ್ಲದನ್ನೂ ನಾನು ವಿವರವಾಗಿ ಹೇಳ್ತೀನಿ. ಈಗ ಮಾರ್ನಿಂಗ್ 7 ಅಷ್ಟೊತ್ತಿಗೆ ನಮ್ಮದು ಫ್ಲೈಟ್ ಲ್ಯಾಂಡ್ ಆಯಿತು. ಇಳಿದ್ಬಿಟ್ಟು ನಾನು ಮಮ್ಮಿ ಬರ್ತಾಯಿದ್ದೀವಿ. ಫ್ಲೈಟ್ನೆಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶಿರಡಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ನಮ್ಮ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಗೆಟ್ ರೆಡಿ ಆಗಬೇಕು ದರ್ಶನ ಮಾಡೋಕ್ಕೆ. ರೂಮ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಲಗೇಜ್ ಜಾಸ್ತಿ ಇತ್ತು ಅಂತ ಇನ್ನೊಂದು ಬ್ಯಾಗನ್ನು ಅಲ್ಲೇ ಬಿಟ್ಟಿದ್ವಿ. ಈಗ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಬೆಲ್ಟ್ ನಂಬರ್ 3 ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇಲ್ಲಿ ಈ ಥರ ಬ್ಯಾಗ್ಸ್ಗಳು ಬರ್ತಾ ಇರುತ್ತೆ. ನಾವು ನಮ್ಮದು ಬರೋದನ್ನ ನೋಡ್ಕೊಂಡು ಇಟ್ಕೊಂಡ್ಬಿಡ್ಬೇಕಲ್ಲ, ಮತ್ತೆ ಸುತ್ತಾನೆ ಇರುತ್ತೆ. ಅದಕ್ಕೆ ನಾವಿಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ವಿ ನಮ್ದು ಇಲ್ಲಿ ಬರುತ್ತೆ ಅಂತ. ತುಂಬ ಹೊತ್ತಾಯಿತು, ಒಂದು 10 ನಿಮಿಷ 15 ನಿಮಿಷ ಕಾದಿದ್ವಿ ನಾವು ನಮ್ಮ ಬ್ಯಾಗ್ಸ್ ಬರೋಕ್ಕೆ. ವೆಯ್ಟ್ ಮಾಡ್ತಾನೆ ಇದ್ವಿ. ಲಾಸ್ಟಿಗೆ ಬಂತು ನಮ್ಮ ಬ್ಯಾಗು. ಎಲ್ಲರೂ ತೊಗೊಂಡು ಹೋಗ್ತಿದ್ರು, ನಮ್ಮದು ಮಾತ್ರ ಇನ್ನೂ ಬಂದಿರಲಿಲ್ಲ. ತುಂಬ ಹೊತ್ತು ಕಾದಿದ್ವಿ, ಆಲ್ರೆಡಿ ಅಷ್ಟು ಟೈರ್ಡ್ ಆಗೋಗಿತ್ತು. ಅದರಲ್ಲಿ ಬ್ಯಾಗಿಗೋಸ್ಕರ ಕಾದಿದ್ದು ಜಾಸ್ತಿ. ಫೈನಲಿ ಕಾದು ಲಾಸ್ಟಿಗೆ ಬ್ಯಾಗ್ ಬಂತು. ಆಮೇಲೆ ಆ ಬ್ಯಾಗ್ನ ತೊಗೊಂಡು ನಾವು ನಮ್ಮ ಬ್ರೇಕ್ಫಾಸ್ಟಿಗೆ ಹೋದ್ವಿ ಏರ್ಪೋರ್ಟಿಂದ.